T20 ಕನ್ನಡ ವಾಹಿನಿಗೆ ಸ್ವಾಗತ. ಭತ್ತ, ಮೆಕ್ಕೆಜೋಳ, ರಾಗಿ ಸೇರಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಘೋಷಿಸಬೇಕು. ದಿವಂಗತ ಬಂಗಾರಪ್ಪ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ 5 ಕೃಪಾಂಕ ಅಂತ ಕೊಡ್ತಿರೋದು ಜಾರಿಯಾಗಬೇಕು. ರೈತರಿಗೆ ಉಚಿತ ವಿದ್ಯುತ್ ಕೊಡಬೇಕು ಅಂತ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಮಟೆ ಚಳವಳಿ ಮಾಡಲಾಗಿದೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿ ನಡೆದ ಮೆರವಣಿಗೆಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ ರೈತ ಸಂಘದ ಕೂಡ್ಲಿಗಿ ತಾಲೂಕಾ ಅಧ್ಯಕ್ಷ ಮಹೇಶ್ ದೇವರಮನೆ ಕೇಂದ್ರ ಸರ್ಕಾರ ಬೆಂಬಲ ಘೋಷಣೆ ಮಾಡುವುದರಲ್ಲಿ ಕೃತ ನೀತಿ ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ಹೀಗಾಗಿ ವಿಜೇಂದ್ರ ಹಸಿರು ಶಾಲು ಹಾಕಿ ಹೋರಾಟ ಮಾಡ್ತಾ ಇದ್ದಾರೆ. ವಿಜೇಂದ್ರ ಹಸಿರು ಶಾಲೆ ಹಾಕೋದಕ್ಕೆ ಯಾವುದೇ ನೈತಿಕತೆ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು. ಅಷ್ಟೇ ಅಲ್ಲದೆ ಕಾಂಗ್ರೆಸ್, ಬಿಜೆಪಿ ಹಾಗೂ ಜೆಡಿಎಸ್ ಯಾವ ಪಕ್ಷವೂ ಕೂಡ ರೈತರ ಪರವಾಗಿಲ್ಲ, ಬರೀ ಉದ್ಯಮಿಗಳ ಪರವಾಗಿದ್ದಾರೆ. ಎಲ್ಲವನ್ನ ಖಾಸಗೀಕರಣ ಮಾಡುವುದಕ್ಕೆ ಹೊರಟಿದ್ದಾರೆ. ಸರ್ಕಾರಗಳು ರೈತ ವಿರೋಧಿ ನೀತಿ ತಾಳುತ್ತಿರುವುದರಿಂದ ರೈತರು ಅನ್ನ ಕೊಡುವ ಭೂಮಿ ಖಾಸಗಿ ಅವರ ಪಾಲಾಗ್ತಿರೋದು ದುರದೃಷ್ಟಕರ ಅಂತ ಆಕ್ರೋಶ ಹೊರಹಾಕಿದ್ರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಎಲ್ಲಾ ರೈತ ಸಂಘಟನೆ ಒಕ್ಕೂಟದಿಂದ ನಾವು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಏನು 5ನೇ ಪ್ರಧಾನಿ ಮಂತ್ರಿ ಆಗಿದ್ರು, ಅವರ ಅವಧಿಯಲ್ಲಿ ಬರೇ 1979ರಿಂದ 80 ತನಕ ಅಲ್ಪಾವಧಿಯಲ್ಲಿ ಅವರು ಸಾಕಷ್ಟು ರೈತಪರ ಯೋಜನೆಗಳನ್ನ ಹಾಗೆ ದೊಡ್ಡ ದೊಡ್ಡ ಭೂಮಾಲಕರನ್ನ ಸಾಗುವಳಿ ಮಾಡತಕ್ಕಂತ ರೈತರಿಗೆ ಭೂ ಸುಧಾರಣೆ ಕಾಯ್ದೆ ತಂದು ಪಟ್ಟ ಕೊಡಿಸತಕ್ಕಂತ ಮೊಟ್ಟ ಮೊದಲನೆಯ ವ್ಯಕ್ತಿ ಯಾರಂದ್ರೆ ಅದು ಚೌಧರಿ ಚರಣ್ ಸಿಂಗ್ ಅವರು. ಹಾಗೂ ಸಾಕಷ್ಟು ಸಬ್ಸಿಡಿ ಇದರಲ್ಲಿ ರೈತರಿಗೆ ಸಾಕಷ್ಟು ಯೋಜನೆಗಳು ತಂದಂತ ಮಹಾನ್ ವ್ಯಕ್ತಿ ಅಂದ್ರೆ ನಮ್ಮ ದೇಶದಲ್ಲಿ ಚೌಧರಿ ಚರಣ್ ಸಿಂಗ್ ಅವರು. ಅವರಿಗೆ ಆ ರೈತರಿಗೆ ಮಾಡಿರ್ತಕ್ಕಂಥ ಕೆಲಸಗಳಿಗೆ ಅವರಿಗೆ ಭಾರತ ರತ್ನ ಅಂತ ಪ್ರಶಸ್ತಿ ಕೂಡ ಬಂದಿದೆ. ಅವರ ಒಂದು ಜನತಾ ಪಕ್ಷದಿಂದ ಅವರು ಆರಿಸಿ ಬಂದಿದ್ರು. ಅವರು BSc ಪದವೀಧರರಾಗಿದ್ರು, BA ಪದವೀಧರರಾಗಿದ್ರು, ಆಗ್ರಾ ಯೂನಿವರ್ಸಿಟಿಯಲ್ಲಿ LLB ಮುಗಿಸಿದ್ರು. ಹೀಗಾಗಿ ಅವರ ಜನ್ಮ ದಿನಾಚರಣೆಯನ್ನು 23 ಡಿಸೆಂಬರ್ 1902ರಲ್ಲಿ ಅವರೇನು ಜನಿಸಿದ್ರು. ನನ್ನ ಜನ್ಮ ಮಾಡಬೇಡ್ರಿ, ರೈತ ದಿನಾಚರಣೆ ಅಂತ ಹೇಳಿದಕ್ಕಾಗಿ ಅವರ ಒಂದು ಈ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಕೃಷಿ ಇಲಾಖೆಯಲ್ಲಿ ಕೃಷಿ ಸಮಾಜದಿಂದ 23ರಲ್ಲಿ ಆಚರಣೆ ಮಾಡ್ತಾರೆ. ಆದರೆ ಡಿಸೆಂಬರ್ ಒಳಗಡೆ ನಾವು ಯಾವಾಗಾದ್ರೂ ಅವ್ರದ್ದು ಆಚರಣೆ ಮಾಡಬಹುದು. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಕೂಡ್ಲಿಗಿಯಲ್ಲಿ ರೈತ ದಿನಾಚರಣೆ ಹಮ್ಮಿಕೊಂಡಿದ್ವಿ. ನಮ್ಮ ಉದ್ದೇಶ ಇಷ್ಟೇ, ಕೇಂದ್ರ ಸರ್ಕಾರ ಇವ್ರ ಮೇಲೆ ಅವ್ರ ಮೇಲೆ ಇವ್ರು ಮಾಡೋ ನಮಗೆ ಬೇಕಾಗಿಲ್ಲ. ವಿಜೇಂದ್ರಿಗೆ ನಾವು ಹೇಳ್ತೀವಿ, ನೀವು ರೈತರ ಶಾಲು ಹಾಕ್ಲೇಬಾರ್ದು. ಯಾಕಂದ್ರೆ ಕೃಷಿ ಕಾಯ್ದೆ ಕೃಷಿ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ತರೋದು ಕೇಂದ್ರ ಸರ್ಕಾರಕ್ಕೆ ಬಿಟ್ಟದು. ಅದನ್ನ ಇಲ್ಲಿರ್ತಕ್ಕಂಥ ರಾಜ್ಯದ ಸಂಸದರು ಅಲ್ಲಿ ಕೃಷಿ ಕಾಯ್ದೆ ನಾಮಕಾವಸ್ಥೆ ಆಗಿದೆ, ಅದಕ್ಕೆ ಕಾಯ್ದೆ ಮಾಡಿದ್ರೆ ಅದಕ್ಕಿಂತ 2400 ರೂಪಾಯಿ ಮೆಕ್ಕೆಜೋಳ ಇದ್ರೆ 2000 ಚಿಲ್ಲರೆ ಭತ್ತ ಇದ್ರೆ ಅದಕ್ಕೊಂದು ಕಾಯ್ದೆ ಮಾಡಬೇಕು ಕನಿಷ್ಠ ಬೆಂಬಲ ಇದಕ್ಕೆ. ಅದಕ್ಕಿಂತ ಇಡೀ ದೇಶದ ಮಾರುಕಟ್ಟೆಯಲ್ಲಿ ಕಡಿಮೆ ತಗೊಂಡ್ರೆ ರೇಟ್ ಖರೀದಿ ಮಾಡಿದ್ರೆ ಆ ವರ್ತಕನ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಅವನಿಗೆ 1 ವರ್ಷ ಶಿಕ್ಷೆ ಕೊಡಬೇಕು, ಕಾರಾಗೃಹ ಶಿಕ್ಷೆ ಕೊಡಬೇಕು. ಅವನು 50 ರೂಪಾಯಿ ಕಡಿಮೆ ತಗೊಂಡ ಕ್ವಿಂಟಾಲ್ಗೆ ಅಂದ್ರೆ ಅದ್ರ 10 ಪಟ್ಟು ದಂಡ ಹಾಕಿ ಆ ರೈತನಿಗೆ ಆ ಅಕೌಂಟ್ಗೆ ಜಮಾ ಮಾಡಬೇಕಂತ ನಾವು ಕನಿಷ್ಠ ಬೆಂಬಲ ಬೆಲೆ ಇಲ್ಲಿರ್ತಕ್ಕಂಥ ಎಲ್ಲಾ ಸಂಸದರು, ನಾವು ಪಕ್ಷ ಗಿಕ್ಷ ಹೇಳೋದಲ್ಲ, ಎಲ್ಲರೂ ಒಕ್ಕಲಿನಿಂದ ಸದನದಲ್ಲಿ ಇದನ್ನ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡ್ರಿ ಅಂತ ನಮ್ಮ ಒತ್ತಡ ಒಂದು. ಹಾಗೇನೆ ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸರ್ಕಾರ ಇಲ್ಲಿ ಎಲ್ಲರೂ ಒಕ್ಕೂರಿನಿಂದ, ಯಾಕಂದ್ರೆ ರೈತರು ಓಟ್ ಹಾಕ್ಯಾರ ನಿಮಗೆಲ್ಲ, ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ನೀವೆಲ್ಲರೂ ಕನಿಷ್ಠ ಬೆಂಬಲ ಬೆಲೆ ಕಾಯ್ದೆ ಮಾಡಬೇಕಂತ ಕೇಂದ್ರಕ್ಕೆ ರಾಜ್ಯ ಸರ್ಕಾರಗಳು ಒತ್ತಡ ಮಾಡಬೇಕಂತ ನಮ್ಮ ಒಂದು ಉದ್ದೇಶ. ಹಾಗೇನೆ ನಮಗೆ ಏನು ಈ ರೈತರು ಬೆಳೆ ನಷ್ಟ ಆದಾಗ ಮೊನ್ನೆ ಈರುಳ್ಳಿ ಬೆಳೆದಂತ ರೈತರು ಹಡಗಲಿಯಲ್ಲಿ ರಕ್ತದಲ್ಲಿ ಬರೆದು ಕಳಿಸಿದ್ರು ಪ್ರಧಾನಿಗೆ. ಇದನ್ನ ಇಮ್ಮಿಡಿಯೇಟ್ಲಿ ಕೇಂದ್ರದ ಕೃಷಿ ಸಚಿವರಾಗಿರ್ಬೋದು, ರಾಜ್ಯದ ಕೃಷಿ ಸಚಿವರಾಗಿರ್ಬೋದು, ರಾಜ್ಯದಲ್ಲಿ ಯಾವ ಬೆಳೆ ಬೆಳೆದಿದ್ದಾರೆ ಅದನ್ನು ಮೊದಲು ಯೋಚನೆ ಮಾಡಬೇಕು. ಹಾಗೇನೆ ಕೇಂದ್ರ ಸಚಿವರು ಎಲ್ಲಾ ರಾಜ್ಯ ಸಚಿವರ ಕೃಷಿ ಸಚಿವರು ಕರೆಸಿ ಮೀಟಿಂಗ್ ಮಾಡಿ ಯಾವ ರಾಜ್ಯದಲ್ಲಿ ಏನೇನು ಬೆಳೆದಿದ್ದಾರೆ, ನಮ್ಮ ದೇಶದಲ್ಲಿ ಎಷ್ಟು ವ್ಯಾಪಾರ ಆಗುತ್ತೆ, ನಾವು ಯಾವ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡಬಹುದು, ಮೊದಲು ಇದನ್ನ ರಾಜ್ಯ ಸರ್ಕಾರ ಸಾಗುವಳಿ ಮಾಡಿದಂತ ರೈತರು ಸುಮಾರು 70-80 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂತಾನೆ ಬಂದಿದ್ದಾರೆ. ಇದುವರೆಗೂ ಕೂಡ ಯಾವುದೇ ಅಧಿಕಾರಿಗಳು ಕೂಡ ಅದ್ರ ಬಗ್ಗೆ ಚಕ್ಕರನೆತ್ತಿಲ್ಲ. ಮಾನ್ಯ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ಅಸೆಂಬ್ಲಿಯಲ್ಲಿ ಹೇಳ್ತಾನೆ ಇರ್ತಾರೆ,
ತಹಸೀಲ್ದಾರ್ ಕ್ಲಾಸ್ ತಗೊಂತೀವಿ ಅಂತ ಹೇಳಿ ಮಾನ್ಯ ಕಾಗೋಡು ತಿಮ್ಮಪ್ಪನವರು ಮಂತ್ರಿಗಳಾಗಿದ್ದಾಗ ಆ ಸಂದರ್ಭದಲ್ಲಿ ಮಾತ್ರ ಒಂದೊಂದು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಕೆಲವಾರು ಜನಗಳಿಗೆ ಮಾತ್ರ ಹಕ್ಕುಪತ್ರವನ್ನು ಕೊಟ್ಟಿದ್ರು. ಕೃಷ್ಣಗೂ ಬೈರೇಗೌಡರು ಸ್ಟೇಟ್ಮೆಂಟ್ ನೋಡಿದ್ರೆ ರೈತರಿಗೆಲ್ಲ ಖುಷಿ ಆಗ್ತದೆ. ಆದ್ರೆ ಅವ್ರ ಕಿಮ್ಮತ್ತೇ ಇಲ್ಲ. ಅಧಿಕಾರಿಗಳು ಅವ್ರ ಮಾತು ಯಾರ ಮಾತು ಕೇಳ್ತಿಲ್ಲ. ಈ ಕೂಡಲೇ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಎಲ್ಲಾ ತಹಸೀಲ್ದಾರ್ಗಳಿಗೆ ಕರೆಸಿಬಿಟ್ಟು ಮೀಟಿಂಗ್ ಮಾಡಿ ಏನು 60-70 ವರ್ಷದಿಂದ ಸಾಗುವಳಿ ಮಾಡ್ಕೊಂಡ್ ಬಂದಿದ್ದಾರೆ ಭಗವಕಂ ಸಾಗುವಳಿ ಎಲ್ಲಾ ರೈತರಿಗೂ ಹಕ್ಕುಪತ್ರ ಶೀಘ್ರವಾಗಿ ನೀಡಬೇಕಂತಂದೇಳಿ ಒತ್ತಾಯ ಮಾಡ್ತಿದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.